ಕೋಲಾರ ತಾಲೂಕಿನ ವಡಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ವಿರುದ್ಧ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಿ ಚಿಕ್ಕನಾರಾಯಣ್ ಮಾತನಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಪಂಚಾಯಿತಿ ಹೆಸರಿನಲ್ಲಿ ವಂಚಿಸಿ ಜಮೀನು ಕಾರು ಬಂಗಲೆಗಳನ್ನು ಖರೀದಿಸಿರುವ ಕದೀಮ ರಮೇಶ್ ವಿರುದ್ಧ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಖಾಂತರ ಮನವಿಯನ್ನ ನೀಡಿ ಆಗ್ರಹಿಸಿತು. ಇದೇ ಸಂದರ್ಭದಲ್ಲಿ ಸಂಘಟನಾ ರಾಜ್ಯ ಕಾರ್ಯದರ್ಶಿ ವಿ ಮಂಜುನಾಥ್, ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚಿಂಟು ಜಿ ರಾಮಚಂದ್ರ, ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಜಿಲ್ಲಾಧ್ಯಕ್ಷ ಅಮರೇಶ್, ತಾಲೂಕು ಅಧ್ಯಕ್ಷ ತಿಪ್ಪಣ್ಣ, ತಾಲೂಕು ಸಂಘಟನಾ ಸಂಚಾಲಕ ಶಂಕರ್ನಾಗ್ ಉಪಸ್ಥಿತರಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 8197931967 8197931967. ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ಇವತ್ತಿನ ದಿವಸ ಹಳ್ಳಿ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಂಥದ್ದಲ್ಲಿ ಇವತ್ತು ಮಂಡಲ ಪಂಚಾಯತ್ಗಳಿತ್ತು, ಅವಾಗ ಚೇರ್ಮನ್ರಿದ್ದರು, ಪ್ರಧಾನರಂತಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಒಂದು ಹಗರಣಗಳಾದರೂ ಕೂಡ ಅಂದಿನ ಒಂದು ಅಭಿವೃದ್ಧಿಗೂ ಇಂದಿನ ಒಂದು ಅಭಿವೃದ್ಧಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ನಾವು ತಾಳೆ ಮಾಡಿದಂಥ ಸಮಯದಲ್ಲಿ ಈಗ ನಮ್ಮನ್ನು ಯಾರು ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಮತ್ತು ಗ್ರಾಮೀಣ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿರತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಯಾರೂ ಇಲ್ಲ. ಈಗ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತಿನ ದಿವಸ ಅವರ ಅಭಿವೃದ್ಧಿಗಳನ್ನು ಅವರೇ ಮಾಡ್ಕೊಳ್ತಾ ಇದ್ದಾರೆ. ಅವರ ಪಂಚಾಯಿತಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಅವರ ಮಕ್ಕಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸಗಳನ್ನು ಕೊಡ್ತಾ ಇದ್ದಾರೆ. ಅವರ ಧರ್ಮಪತ್ನಿಗಳ ಕಿವಿಗಳಲ್ಲಿ, ಅವರ ಕೈಗಳಲ್ಲಿ, ಅವರ ಕಾಲುಗಳಲ್ಲಿ, ಅವರ ಕೋಣೆಗಳಲ್ಲಿ ಇವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಮೌಲ್ಯಗಳುಳ್ಳ ಚಿನ್ನದ ಆಭರಣಗಳನ್ನು ಧರಿಸಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ಯಾರ ತಾತನ ಮನೆ ಸ್ವತ್ತು? ಪಂಚಾಯತಿಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಇವರು ಅಭಿವೃದ್ಧಿ ಆಗುವಂಥ ಅನುದಾನಗಳನ್ನು ಇವರ ಬ್ಯಾಂಕ್ ಖಾತೆಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದಾರೆ. ಇವರ ಮಕ್ಕಳ ಅಭಿವೃದ್ಧಿಗೆ ಬಳಸ್ಕೊಳ್ತಾ ಇದ್ದಾರೆ. ಇವರ ಮಕ್ಕಳ ಹೆಸರುಗಳಲ್ಲೇ ಠೇವಣಿಗಳು ಮಾಡಿಕೊಂಡು ಬ್ಯಾಂಕ್ ಠೇವಣಿಗಳು ಮಾಡಿಕೊಂಡು ಅಭಿವೃದ್ಧಿಗಳಾಗ್ತಾ ಇದ್ದಾರೆ. ಆದರೆ ನಮ್ಮ ಗ್ರಾಮೀಣ ಭಾಗದ ಪ್ರದೇಶದ ಜನರನ್ನು ಏನು ಅಭಿವೃದ್ಧಿ ಪಡಿಸಿದ್ದಾರೆ ಎನ್ನುವಂಥದ್ದನ್ನು ಇವತ್ತಿನ ದಿವಸ ಪಂಚಾಯತ್ ರಾಜ್ ಇಲಾಖೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಪ್ರಶ್ನೆ ಮಾಡ್ಕೋಬೇಕು. ಇಂಥ ಅಭಿವೃದ್ಧಿ ಅಧಿಕಾರಿಗಳಿರುವಂಥ ಸಂದರ್ಭದಲ್ಲಿ ಅದರಲ್ಲೇನು ಈ ಒಂದು ವಡಗೂರು ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ರಮೇಶ್ ಬಾಬು ಹೇಳ್ತಾನೆ, ನಾನೇನು ಯಾರೋ ಮಾಡಿರ್ತಕ್ಕಂಥ ನಾನೇನು ಮಾಡಿಲ್ಲ, ನನಗೆ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸನೇ ಬೇಡ, ನಾನೆಲ್ಲ ಒಂದು ಕಡೆ ನಾನು ಅಂಗಡಿಯಲ್ಲಿ ಒಂದು ಟೀ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ. ಯಾರ ತಾತನ ಮನೆ ಸೊತ್ತೆ? ನಿಮ್ಮ ತಾತನ ಮನೆ ಸೊತ್ತ ರಮೇಶ್ ಬಾಬು? ಬೀದಿ ದೀಪಗಳ ವೆಚ್ಚಕ್ಕೆಂದು ಲಕ್ಷಾಂತರ ರೂಪಾಯಿ ಕಟ್ಟಿದೀಯಾ? ನಿಮ್ಮ ತಾತನ ಮನೆ ಸೊತ್ತ? ಈಗಾಗಲೇ ನಿಮ್ಮ ಹೆಂಡತಿ ಜಯಲಕ್ಷ್ಮಮ್ಮ ಹೆಸರಿನಲ್ಲಿ ದಿವಮಾರುಪಲ್ಲೆಯಲ್ಲಿ 3 ಎಕರೆ ಜಮೀನನ್ನು ಖರೀದಿ ಮಾಡಿ ಸಂಬಂಧಪಟ್ಟಂಥ ಇಲಾಖೆಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಳಿಸಿ ಇವತ್ತು ದಿವಸ 3 ಎಕರೆ ಜಮೀನನ್ನು ಕಬಳಿಸಿದ್ದು ಯಾರ ತಾತನ ಮನೆ ಸೊತ್ತು ಎನ್ನುವಂಥದ್ದನ್ನು ನಾನು ನಿನ್ನನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ರಮೇಶ್ ಬಾಬುರವರೇ, ನೀನು ಮಾಡಿರ್ತಕ್ಕಂಥ ಒಂದಿಲ್ಲ ಎರಡಲ್ಲ, ಇವತ್ತಿನ ದಿವಸ ಒಂದು ಸರ್ವೆ ನಂಬರ್ಗಳು ಜಮೀನುಗಳಲ್ಲಿ ನೀನು ಇವತ್ತಿನ ದಿವಸ ಭೂ ಪರಿವರ್ತನೆ ಆಗದೆ ಇರ್ತಕ್ಕಂಥದ್ದಕ್ಕೆ ನೀನು ಇವತ್ತಿನ ದಿವಸ ಈ ಖಾತೆಗಳು ಮಾಡಿಕೊಟ್ಟಿದ್ಯಾ. ನಾಚಿಕೆ ಆಗಲ್ಲ ನಿನಗೆ? ನಾನು ಏನಾದರೂ ನಾನು ಪೇಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಂತೆ ಪೇಸ್ ಮಾಡಿ ನೋಡೋಣ. ನೀನು ನಿಜವಾದಂಥ ಅಧಿಕಾರಿಯಾಗಿದ್ದರೆ ನಾನು ಪೇಸ್ ಮಾಡ್ತೀನಿ ಅಂತ ಹೇಳಿದ್ಯಾ. ನಾನು ನಿನ್ನ ವಿರುದ್ಧ ನನ್ನ ಹೋರಾಟ ಒಂದಲ್ಲ, ಇದು ಸಣ್ಣ ಹೋರಾಟ ಅಂತ ನೆನೆಸ್ಕೋಬೇಡ. ನೀನು ಸಣ್ಣ ಹೋರಾಟ ಅಂತ ಏನಾದರೂ ನೀನು ತಿಳ್ಕೊಂಡು ಭಾವಿಸಿದ್ದೆ ಆದಲ್ಲೇ ನನ್ನ ಹೋರಾಟವನ್ನು ಇನ್ನೂ ವಿಭಿನ್ನ ರೀತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ನಾನು ಸಜ್ಜಾಗಿದ್ದೀನಿ. ರಮೇಶ್ ಬಾಬು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ, ಇದೇ ಕಾಳಸ್ಪುರ ಗ್ರಾಮದ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕಿಗೆ ಯಾವುದೇ ರೀತಿಯಾದ ಭೂ ಪರಿವರ್ತನೆ ಆಗದೇ ಇರತಕ್ಕಂಥ ನೀನು ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಮತ್ತು ಡೊನಾಲ್ಡ್ ಏನಿದೆ, ಡೊನಾಲ್ಡ್ ಹೋಟೆಲ್ ಏನಿದೆ, ಆ ಹೋಟೆಲ್ ಒಳಗಡೆ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಆ ಅಂಗಡಿ ಮಾಲೀಕರು ಪರವಾನಗಿಗಳನ್ನು ಬೇಡಿ ಬಂದಂಥ ಸಂದರ್ಭದಲ್ಲಿ ನೀನು ಒಬ್ಬೊಬ್ಬ ಅಂಗಡಿ ಮಾಲೀಕರ ಬೆಲೆ 60,000, 70,000, 1 ಲಕ್ಷಗಳನ್ನು ಪಡೆದು ನೀನು ಕೇವಲ 3,000, 4,000 ರೂಪಾಯಿಗಳ ಬಿಲ್ಲುಗಳನ್ನು ಹಾಕಿರ್ತಕ್ಕಂಥದ್ದು ನಮ್ಮ ಹತ್ರ ದಾಖಲೆಗಳಿದೆ. ನೀನು ಅದ್ರ ಜೊತೆಗೆ
ಇಲ್ಲಿ ಕಲ್ಯಾಣ ಮಂಟಪಗಳಿಗೆ ಯಾವುದೇ ರೀತಿಯಾದ ಕಲ್ಯಾಣ ಮಂಟಪಗಳಿಗೆ ಅಂದರೆ ಕನ್ವೆನ್ಷನ್ ಹಾಲ್ಗಳಿಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಅನುಮತಿಯನ್ನು ನೀಡದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಇಲ್ಲದೆ ಏನೂ ಇಲ್ಲದೆ ಈಗ ಅನೇಕ ಕಲ್ಯಾಣ ಮಂಟಪಗಳು ನಿರ್ಮಾಣ ಮಾಡಲಿಕ್ಕೆ ನೀವು ಪರವಾನಗಿಗಳನ್ನು ಕೊಟ್ಟಿದ್ದೀರಾ. ಇಟ್ಟಿಗೆ ಕಾರ್ಖಾನೆಗಳಿಗೆ ನೀವು ಪರವಾನಗಿಗಳನ್ನು ಕೊಟ್ಟಿದ್ದೀರಾ. ಮತ್ತೆ ಅದು ಸಾಲದಂತ ಹೇಳ್ಬಿಟ್ಟು ಇದೇ ಇಲ್ಲಿ ಮುರುಗನ್ ಇಡ್ಲಿ ಹೋಟೆಲ್ ಅನ್ನುವಂಥದ್ರಾಗ ಅವ್ರಿಗೂ ನೀವು ಪರವಾನಗಿ ಕೊಟ್ಟಿದ್ದೀರಾ. ನಾಚಿಕೆ ಆಗಲ್ಲ ನಿನಗೆ, ಸಂಭಾವನೆ ಕೊಡಲ್ಲ ನಿನಗೆ, ಪುಕ್ಸಟ್ಟಿಯಾಗಿ ಏನೇನೋ ದುಡಿತೀಯಾ, ಮತ್ತೆ ಏನಾದರೂ ಬಂದರೆ ಸಂಘಟನೆಕಾರರ ಮೇಲೆ ಆಪಂದಗಳು ಮಾಡ್ತೀಯಾ. ನಾಚಿಕೆ ಆಗಲ್ಲ ನಿನಗೆ, ಸಂಘಟನೆಯವ್ರ ಮೇಲೆ ನೀವು ಆಪಂದಗಳು ಮಾಡೋದು. ಎಲ್ಲರೂ ಒಂದೇ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ತಾ ಇದ್ದೀನಿ. ನೀನು ಮಾಡಿರ್ತಕ್ಕಂಥ ಹಗರಣಗಳನ್ನು ಒಂದೊಂದಾಗಿ ಅಂಕಿಅಂಶಗಳ ಪ್ರಕಾರವಾಗಿ ನಾನು ಮನವಿಯಲ್ಲಿ ಕೊಟ್ಟಿದ್ದೀನಿ. ಕರಪತ್ರದಲ್ಲಿದೆ, ಕರಪತ್ರದಲ್ಲಿ ಕಳ್ಳನು ಕದ್ದಿದ್ದು ಯಾರ ದುಡ್ಡಪ್ಪ? ಕದಿದ್ದು ಯಾರ ದುಡ್ಡಪ್ಪ? ಅದು ಪಂಚಾಯತಿ ಹೆಸರಿನಲ್ಲಿ ಕಬಳಿಸಿರ್ತಕ್ಕಂಥ ಕದೀಮ ರಮೇಶ್ ಬಾಬುರವರಿಗೆ, ಪಂಚಾಯತಿಯ ಹಣವನ್ನು ಅನುದಾನಗಳನ್ನು ಕಬಳಿಸಿ ತನ್ನ ಹೆಂಡತಿಯ ಹೆಸರಿನಲ್ಲಿ 3 ಎಕರೆ ಜಮೀನನ್ನು ಖರೀದಿಸಿರ್ತಕ್ಕಂಥ ಕದೀಮ ರಮೇಶ್ ಬಾಬುರವರಿಗೆ, ಮಾರುಪಲ್ಲೆಲ್ಲ 3 ಎಕರೆ ಜಮೀನನ್ನು ಖರೀದಿಸಿದ ಕದೀಮ. ನಮ್ಮ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮ ಮಂಜಣ್ಣವರು ನಮ್ಮ ಮನವಿಗಳನ್ನು ಯಾವ ಬುಟ್ಟಿಯನ್ನೆಲ್ಲ ಹಾಕಿದಾರೋ ಗೊತ್ತೇ ಇಲ್ಲ. ಯಾವ ಬುಟ್ಟಿನಲ್ಲಿ ಹಾಕಿದಾರೋ, ಎಲ್ಲ ಹಾಕಿದಾರೋ, ಯಾವ ಅಧಿಕಾರಿ ನಾವು ಕೊಟ್ಟಿರ್ತಕ್ಕಂಥ ಅಧಿಕಾರಿ ವಿರುದ್ಧ ಏನು ಶಿಸ್ತಿನ ಕ್ರಮ ಕೈಗೊಂಡಿದ್ದಾರೋ ನಮಗೊಂದು ಗೊತ್ತಿಲ್ಲ. ಕೂಗಾಡ್ತಾರೆ, ಒಲೆ ಮಾದಿಗರು ಬರ್ತಾರೆ, ಕೂಗಾಡ್ತಾರೆ, ಹೋಗ್ತಾ ಇರ್ತಾರೆ, ಮನವಿ ತಗೊಳ್ತೀವಿ, ಕಸದ ಬುಟ್ಟಿಗೆ ಹಾಕ್ತೀವಿ. ನಾವು ಎಲ್ಲ ಹಾಕ್ತಾರೆ ಅಂತನೂ ಗೊತ್ತಿಲ್ಲ. ಆದರೂ ಕೂಡ ನಾವು ಗೌರವವಾಗಿ ನಮ್ಮ ಗೌರವಾನ್ವಿತ ನಮ್ಮ ಮಂಜಣ್ಣವ್ರಿಗೆ ಇನ್ನೂ ಒಂದು ಮನವಿ ಕೊಡ್ತೀವಿ. ಇದು ಮನವಿ ಯಾಕೆ ನಮ್ಮ ಮನವಿಗಳನ್ನು ಪುರಸ್ಕರಿಸಿ ಯಾಕೆ ಇನ್ನೂ ಕಾರ್ಯನಿರ್ವಹಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಪಂಚಾಯಿತಿಯ ಹೆಸರಿನಲ್ಲಿ ವಂಚಿಸಿ 3 ಎಕರೆ ಜಮೀನು, ಕಾರು, ಬಂಗಲೆಗಳನ್ನು ಖರೀದಿಸುವ ಕದಿಮ ರಮೇಶ್ ಕುಮಾರ್ ವಿರುದ್ಧ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ತನಿಖೆಗೆ ಒಪ್ಪಿಸಲು ಒತ್ತಾಯ. ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಹೇಳಿ ಪ್ರಮಾಣ ವಚನ ಸ್ವೀಕರಿಸುವ ಅಧಿಕಾರಿಗಳು ತನ್ನ ಕಾಯ ವಾಚ ಮನಸ್ಸು ಶುದ್ಧೀಕರಣವೆಂದು ಹೇಳಿ ಅಶುದ್ಧತೆಯ ಕಾರ್ಯವೈಖರಿಯಲ್ಲಿ ತೊಡಗಿ ಕೋಟ್ಯಾಧಿಪತಿಗಳಾಗಿ ಆಹಾಕಾರವಾದ ಬಂಗಲೆ ಮತ್ತು ಕಾರುಗಳಿಂದ ಸುತ್ತಾಡುತ್ತಾ ಮೆರೆಯುತ್ತಾರೆ. ಅಂತಹ ಅಧಿಕಾರಿಗಳೆಂದರೆ ಕೋಲಾರ ತಾಲೂಕಿನ ಉಡುಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಮಾಡಿರುವ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳೇ ಸಾಕ್ಷಿಗಳಾಗಿವೆ. ಅವುಗಳೆಂದರೆ ಒಂದೊಂದಾಗಿ ಇದು ಸೇಮ್ ಇದೇ ಥರ ಏನಾಗಿದೆಯಾ ಸೂಳೂರು ಪಂಚಾಯತ್ ಇದ್ದಾಗ ಹರೀಶ್ ಅವರು ಏನು ಮಾಡಿದಾರೋ ಅದನ್ನು ದಯವಿಟ್ಟು ಇದನ್ನು ವಿಡಿಯೋ ಮಾಡಿ. ಸೂಳೂರು ಪಂಚಾಯತ್ನಲ್ಲಿ ಏನು ಮಾಡಿದ್ದಾರೆ, ಈಗ ಪ್ರೆಸೆಂಟ್ ಈಗ ಏನು ಮಾಡಿದ್ದಾರೆ ಒಂದನೇ ಗ್ರಾಮ ಪಂಚಾಯತ್ ಅನ್ನೋದನ್ನು ನಾನು ಸಂಪೂರ್ಣವಾದಂಥ ದಾಖಲೆಗಳೊಂದಿಗೆ ನಾನು ಕೊಡ್ತಾ ಇದ್ದೀನಿ. ಅದನ್ನು ದಯವಿಟ್ಟು ಹರೀಶ್ ಅವ್ರಿಗೆ ಅವರು ಹೇಳಿದ ರೀತಿಯಲ್ಲಿ ನಾವೆಲ್ಲೂ ಹೊರಗಡೆ ಅದನ್ನು ಪ್ರಚಾರ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಮುಕ್ತವಾಗಿ ನಾನು ಮೌಖಿಕವಾಗಿ ಹೇಳುವಂಥದ್ದು ತುಂಬ ಇದೆ, ನಾನು ಹೇಳ್ತೀನಿ. ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ನೀವು ಯಾವುದೇ ಕಾರಣಕ್ಕೆ ಅವ್ರು ಹೇಳ್ಕೊಂಡಿದ್ದಾರೆ, ನನಗೆ ನೀವೇ ಪ್ರಚೋದಕರಾಗಿ ಕಾಣಿಸ್ತೀವಿ ಅವ್ರು ಹೇಳೋ ರೀತಿ. ಅಂದ್ರೆ ಅಧಿಕಾರಿ ಥರ ಮಾಡ್ತಾರೆ. ಆಯ್ತು ಬಿಡ್ರ, ಏನು ಇದಾಗಂದ್ರೆ ಇನ್ನು ನನ್ನ ಕನ್ನಡಿಗೆ ಜಾತಾನೆ ಇದು ಕೂಡ